ಕೆಲವಿಷ್ಟು ಸಂದರ್ಭದಲ್ಲಿ ಶಬ್ದಗಳಲ್ಲಿ ಹೇಳದ್ದಾಗದನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ಹೆಚ್ಚು ಪ್ರಭಾವಿ ಅನಿಸುತ್ತೆ. ಅದೇ ರೀತಿ ಕೇರಳ ಸ್ಟೋರಿ, ಲವ್ ಸ್ಟೋರಿ ಭಾಗ 2 ಇದರಲ್ಲೇನು ತೋರಿಸಿದ್ದು ಕಟ್ಟುಕತೆಗಳಲ್ಲ, ಅನೇಕ ಘಟನೆಗಳು ನಿಜಾಂಶ ಇರ್ತಕ್ಕಂಥ ಘಟನೆಗಳನ್ನ ತೋರಿಸಿದ್ದಾರೆ. ಚೆನ್ನೈನಲ್ಲಿ ರಾಜು ಅಂತಕ್ಕಂಥ ಒಬ್ಬ ಹುಡುಗ ತಾನು ಅಯ್ಯಂಗಾರ ಬ್ರಾಹ್ಮಣ ಅಂತೇಳಿ ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾನೆ. ಹಿಂದೂ ಹುಡುಗಿಗೆ ಮದುವೆಯಾಗಿ 6 ತಿಂಗಳಲ್ಲಿ ಗೊತ್ತಾಗುತ್ತೆ ಅವನು ಅಯ್ಯಂಗಾರ ಬ್ರಾಹ್ಮಣ ಅಲ್ಲ, ಅವನು ನಿಜಾಮುದ್ದೀನ್ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗಿ ಯಾವಾಗ ಆ ಹುಡುಗಿ, ಹಿಂದೂ ಹುಡುಗಿ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಅವಳ ಹತ್ಯೆಯನ್ನ ನಿಜಾಮುದ್ದೀನ್ ಮಾಡ್ತಾನೆ. ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ವಿಶೇಷವಾಗಿ ಜಿಮ್ ಮೂಲಕ, ಯಾರು ಜಿಮ್ಗೆ ಹೋಗ್ತೀರಿ ಅವರಿಗೆ ವಿಶೇಷವಾಗಿ ಹೇಳ್ತೇನೆ, ನಿಮ್ಮ ಜಿಮ್ ಟ್ರೈನರ್ ಆಗಿ ಏನ್ ಬರ್ತಾರೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಜಿಹಾದಿ ಇರ್ತಾನೆ ಅಂತಕ್ಕಂಥ ಮಾತು ನಿಮಗೆ ನೆನಪಿರಬೇಕು. ಇತ್ತೀಚೆಗೆ ಲಕ್ನೋದಲ್ಲಿ, ಇತ್ತೀಚೆಗೆ ಗ್ವಾಲಿಯರ್ನಲ್ಲಿ ಒಂದು ಪತ್ರಿಕೆ, ಒಂದು 15 ದಿವಸದಿಂದ ಪತ್ರಿಕೆಯಲ್ಲಿ ಬಂದಿದೆ. ಒಬ್ಬರು ಬ್ಯೂಟಿ ಪಾರ್ಲರ್ ಅನ್ನು ನಡೆಸ್ತಾ ಇದ್ರು, ಮುಸ್ಲಿಂ ಯುವತಿಯರು ಇಬ್ಬರು. ಆ ಮುಸ್ಲಿಂ ಯುವತಿಯರು ಹೆಸರಿಗಷ್ಟೇ ಆ ಬ್ಯೂಟಿ ಪಾರ್ಲರ್ ಅನ್ನ ನಡೆಸ್ತಾ ಇದ್ರು. ಆದರೆ ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನಂದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಆಶೆ ಆಮೇಷಗಳನ್ನ ಒಡ್ಡಿ ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ಅವರನ್ನ ವೇಶ್ಯಾವಾಟಿಕೆಗೆ ಕಳಿಸಿರ್ತಕ್ಕಂಥ ಒಂದು ದೊಡ್ಡ ಜಾಲ ಹೊರಗೆ ಬಂದಿರೋದನ್ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ಗಾಜಿಯಾಬಾದ್ನಲ್ಲಿ ಇರ್ತಕ್ಕಂಥ MBBS ಕಾಲೇಜ್, ಅಲ್ಲಿರ್ತಕ್ಕಂಥ ರಜತ್ ಮಲ್ಲಿಕ್ ಅಂತಕ್ಕಂಥ ಒಬ್ಬ ಅಧ್ಯಾಪಕ ಇದೇ ರೀತಿ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ವೇಶ್ಯಾವಾಟಿಕೆಗೆ ಕಳಿಸೋದು, ಮತಾಂತರ ಮಾಡೋದನ್ನ ಮಾಡ್ತಿರ್ತಕ್ಕಂಥ ಅನೇಕ ಘಟನೆಗಳಿದೆ. ಅನೇಕ ಉದಾಹರಣೆಗಳು ಹೇಳ್ಬೋದು, ಗಂಟೆಗಟ್ಟಲೆ ಮಾತಾಡಬಹುದು. 2 ನಿಮಿಷದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಈ ಒಂದು ಸಣ್ಣ ಪ್ರಯತ್ನವನ್ನ ಇವತ್ತು ಹಿಂದುವಿ ತಾಲದಿಂದ ನಿಮಗೆ ಹಿಂದೂ ಸಮಾಜಕ್ಕಾಗಿ, ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಎಷ್ಟು ಸೌಭಾಗ್ಯವಂತರು ಅಂತಕ್ಕಂಥ ಮಾತನ್ನ ತಿಳಿಸುವಂತ ಕೆಲಸವನ್ನ ಇವತ್ತು ಹಿಂದೂ ತಾಲದವರು ಏನ್ ಮಾಡಿದ್ದಾರೆ, ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಅವರು ಹಿಂದುವಿ ತಾಳ್ ಮತ್ತು ಶಿವಾಜಿ ಮಹಾರಾಜನ ಇಟ್ಟುಕೊಂಡಿದ್ದಾರೆ. ಶಿವಾಜಿ ಮಹಾರಾಜ್, ಯಾವ ಶಿವಾಜಿ ಮಹಾರಾಜ್? ಅವರೊಬ್ಬ ಸೈನಿಕ, ಒಬ್ಬ ಸೇನಾಧಿಪತಿ ಕಲ್ಯಾಣಕ್ಕೆ ಹೋಗ್ತಾನೆ, ಕಲ್ಯಾಣವನ್ನ ಗೆದ್ಕೊಂಡು ಬರ್ತಾನೆ. ಕಲ್ಯಾಣವನ್ನ ಗೆದ್ಕೊಂಡು ಬಂದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ ಕಡೆ ಬರ್ತಾನೆ. ಛತ್ರಪತಿ, ನಾನು ನಿಮಗೆ ಕಲ್ಯಾಣ ರಾಜ್ಯವನ್ನ ಗೆದ್ಕೊಂಡು ಬಂದಿದ್ದೇನೆ, ಅದರ ಜೊತೆಗೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಶಿವಾಜಿ ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ, ಏಸಾಗಿ ಏನದು ಅತ್ಯಮೂಲ್ಯವಾದಂತಹ ಒಂದು ಸಂಗತಿಯನ್ನು ನೀನು ತೆಗೆದುಕೊಂಡು ಬಂದಿ ಅಂತ ಹೇಳ್ತಾನೆ. ಅವಾಗ ಯಸಾಜಿ ಕಂಠ ಹೇಳ್ತಾನೆ, ಅವಾಗ ಮುಸ್ಲಿಮರು ಮೊಘಲರ ಆಡಳಿತದಲ್ಲಿ ಹೇಗಿತ್ತು ಅಂದ್ರೆ, ಯಾವ ರಾಜ್ಯವನ್ನ ಗೆಲ್ತಾರೆ ಅಲ್ಲಿ ಇರ್ತಕ್ಕಂಥ ರಾಜ್ಯ ಹಿಂದೂ ಹೆಣ್ಣು ಮಕ್ಕಳನ್ನ ಲೂಟಿ ಮಾಡಿಕೊಂಡು ಅಪಹರಣ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿ ಯಸಾಜಿ ಕಂಠಲ್ಲಿ ಇರ್ತಕ್ಕಂಥ ರಾಜರನ್ನ ಸೋಲಿಸಿ ಅಲ್ಲಿ ಇರ್ತಕ್ಕಂಥ ಯುವರಾಣಿಯನ್ನ ಕೆರ್ಕೊಂಡು ಬರ್ತಾನೆ. ಛತ್ರಪತಿಯ ಶಿವಾಜಿ ಮಹಾರಾಜನ ಆಸ್ಥಾನದಲ್ಲಿ ಆ ಹೆಣ್ಣು ಮಗಳನ್ನ ತೆಗೆದುಕೊಂಡು ಬಂದು ಇದನ್ನ, ಈ ಅತ್ಯಮೂಲ್ಯವಾದಂತಹ ಕಾಣಿಕೆಯನ್ನ ತೆಗೆದುಕೊಂಡು ಬಂದೆ ಅಂತ ಹೇಳಿದಾಗ ಯಸಾಜಿ ಕಂಕನಿಗೆ ಬಹುಮಾನವನ್ನ ಕೊಡಲ್ಲ ಛತ್ರಪತಿ ಮಹಾರಾಜ್. ಛತ್ರಪತಿ ಮಹಾರಾಜನ ವಂಶಸ್ಥರು ನಾವು ಅಂತಕ್ಕಂಥ ಅಭಿಮಾನ ನಮಗಿರಬೇಕು. ಅದು ಯಾವುದೇ ಹೆಣ್ಣು ಮಕ್ಕಳಾಗಲಿ ಅವಳನ್ನ ಮಾತೃ ಸ್ವರೂಪದಲ್ಲಿ ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಯಸಾಜಿ ಕಂಕನಿಗೆ ಶಿವಾಜಿ ಮಹಾರಾಜ್ ಹೇಳ್ತಾನೆ. ನಮ್ಮ ಸಮಾಜದ ಇತಿಹಾಸಗಳನ್ನು ನೆನಪಿಟ್ಟುಕೊಳ್ಬೇಕು. ನಮಗೆ ಜೋಧಾ ಅಕ್ಬರ್ನ ಕಥೆಯನ್ನು ಹೇಳ್ತಾರೆ. ಅಕ್ಬರ್ ಗ್ರೇಟ್ ಅಂತ ಹೇಳ್ತಾರೆ. ಯಾವ ಅಕ್ಬರ್ ಗ್ರೇಟ್? ಲವ್ ಸ್ಟೋರಿ ಹೇಳೋದಾದ್ರೆ ಜೋಧಾ ಅಕ್ಬರ್ನ ಉದಾಹರಣೆ ಹೇಳ್ತಾರೆ. ಜೋಧಾ ಅಕ್ಬರ್ನ ನಿಜವಾದ ಪ್ರೀತಿಯನ್ನು ಮಾಡಿದರೆ 800 ಜನ ಮಹಿಳೆಯರನ್ನ ತನ್ನ ಜನಾಂಗದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಅಕ್ಬರ್ ಜೋಧಾನನ್ನ ಒಬ್ಬಳನ್ನೇ ಹೆಚ್ಚು ಮದುವೆ ಆಗಲಿಲ್ಲ. 800 ಜನರನ್ನ ತನ್ನ ಜನಾಂಗದಲ್ಲಿ ಇಟ್ಟುಕೊಂಡಿದ್ದ. ನಮಗೆ ಜೋಧಾಬಾಯಿ ಆದರ್ಶ ಆಗಬಾರ್ದು, ನಮಗೆ ರಾಣಿ ಪದ್ಮಾವತಿ ಆದರ್ಶ ಆಗಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಅವರ ಮೇಲೆ ಕಣ್ಣು ಹಾಕ್ತಾನೆ, ಯುದ್ಧದಲ್ಲಿ ಗೆಲ್ತಾನೆ. ಯಾವಾಗ ನನ್ನ ರಾಜ ಯುದ್ಧದಲ್ಲಿ ಸೋತ ಅಂತಕ್ಕಂಥ ಸಂಗತಿ ರಾಣಿ ಪದ್ಮಾವತಿಗೆ ಗೊತ್ತಾಗುತ್ತೆ, ನನ್ನ ದೇಹವನ್ನ ನಾನು ಮೊಘಲರಿಗೆ ಬಿಟ್ಟುಕೊಡಲ್ಲ, ಮುಸ್ಲಿಮರಿಗೆ ನನ್ನ ದೇಹವನ್ನ ಮುಟ್ಲಿಕ್ಕೆ ಕೊಡಲ್ಲ ಅಂತೇಳಿ 2,000 ಜನ ಹೆಣ್ಣು ಮಕ್ಕಳೊಂದಿಗೆ ಸತಿ ಪದ್ಧತಿಯನ್ನು ಹೋಗ್ತಾರೆ. ಜೀವಂತ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ರಾಣಿ ಪದ್ಮಾವತಿಗೆ ಸೇರಿದ್ದ